Hello, good afternoon students. Today we are going to here study about the next concept in your capital budgeting chapter. Means capital investment chapter. In the last classes we have discussed about the detail about the capital budgeting. Means what do you mean by the capital budgeting? What are the objectives of the capital budgeting? How the capital budgeting is essential? What is the capital budgeting? Here so many means importance of the capital budgeting, process of the capital budgeting. These are the here we have discussed in the last classes. Here today we are going to take the another one concept, that is the factors affecting the capital investment decisions. Means whenever we are going to decide the capital investment, means how much here invested in the capital, and that time here some of the factors those are taken into consideration. ಅಂತಂದ್ರೆ ನಾವು ಈ ಡಿಸಿಷನ್ ಅನ್ನು ತೆಗೆದುಕೊಳ್ಳುವಾಗ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನು ಅಂದ್ರೆ ಎಷ್ಟು ಬಂಡವಾಳವನ್ನು ನಾವು ಹೂಡಬೇಕು ಎಂಬುದನ್ನು ನಿರ್ಧರಿಸುವಾಗ ಕೆಲವೊಂದು ಅಂಶಗಳನ್ನು ಗಣನೆಗೆ ನಾವು ತೆಗೆದುಕೊಳ್ಳಬೇಕಾಗುತ್ತದೆ. ಯಾವ ಅಂಶಗಳನ್ನು ಗಣನೆಗೆ ತೆಗೆದುಕೊಳ್ಳಬೇಕು ಅಂತಂದ್ರೆ ದ ಅಮೌಂಟ್ ಆಫ್ ದ ಇನ್ವೆಸ್ಟ್ಮೆಂಟ್. ಅಂತಂದ್ರೆ ಅಮೌಂಟ್ ಆಫ್ ದ ಇನ್ವೆಸ್ಟ್ಮೆಂಟ್ ಅಂದ್ರೆ ಈ ಕಂಪನಿಯಲ್ಲಿ ಎಷ್ಟು ಅಮೌಂಟ್ ಅನ್ನು ಹೂಡಿಕೆಯಲ್ಲಿ ಎಷ್ಟು ಅಮೌಂಟ್ ಅನ್ನು ಹಾಕಬೇಕು. ಒಂದು ವೇಳೆ ಕಂಪನಿಯಲ್ಲಿ ಜಾಸ್ತಿ ಫಂಡ್ಸ್ ಇದ್ರೆ ಎಲ್ಲ ಒಂದು ಆಲ್ಟರ್ನೇಟಿವ್ಸ್ ನಲ್ಲಿ ತನಗೆ ಸಿಕ್ಕಂತ ಎಲ್ಲಾ ಯೋಜನೆಗಳಲ್ಲಿ ತನ್ನ ಒಂದು ಹಣವನ್ನು ಹೂಡಲು ಪ್ರಯತ್ನವನ್ನು ಪಡುತ್ತದೆ. ಒಂದು ವೇಳೆ ಕಂಪನಿ ಕಡೆ ಜಾಸ್ತಿ ಫಂಡ್ಸ್ ಇರಲಿಲ್ಲ ಅಂತಂದ್ರೆ, ಅದೇ ಸಾಕಷ್ಟು ಫಂಡ್ ಇರಲಿಲ್ಲವಾದ್ರೆ ಆ ಸಮಯದಲ್ಲಿ ಏನ್ ಮಾಡ್ಬೇಕು ಕಂಪನಿ ಅಂತಂದ್ರೆ ತನ್ನಲ್ಲಿ ಎಷ್ಟು ಹಣ ಇದೆ ಅಷ್ಟು ಹಣ ಎದಕ್ಕಾಗಿ ನಾವು ಅದನ್ನು ಬೇಗ ಮಾಡಬೇಕು ಎಂಬುದನ್ನು ನಿರ್ಧರಿಸಬೇಕಾಗುತ್ತದೆ. ಫಾರ್ ಎಕ್ಸಾಂಪಲ್ ಆಗಿ ಹೇಳಬೇಕು ಅಂತಂದ್ರೆ, ಈಗ ಕಂಪನಿಯು ಒಂದು ಹೊಸ ಪ್ರಾಜೆಕ್ಟ್ ಅನ್ನು ಕೊಂಡುಕೊಳ್ಬೇಕಾದ್ರೆ 2 ಲಕ್ಷ ರೂಪಾಯಿಗಳು ಬೇಕಾಗುತ್ತದೆ. ಅಥವಾ ತನ್ನಲ್ಲಿ ಇದ್ದಂತಹ ಒಂದು ಹೊಸ ಟೆಕ್ನಾಲಜಿಯನ್ನು ಅದು ಹೊಸ ಟೆಕ್ನಾಲಜಿಯನ್ನು ತಂತ್ರಜ್ಞಾನವನ್ನು ಅದು ತನ್ನಲ್ಲಿ ಸೇರಿಸಿಕೊಳ್ಳಬೇಕಾದ್ರೆ 3 ಲಕ್ಷ ರೂಪಾಯಿಗಳು ಬೇಕಾಗುತ್ತದೆ. ಅಥವಾ ಒಂದು ಕಂಪನಿಯಲ್ಲಿ ಇನ್ನೊಂದು ಕಂಪನಿಯಲ್ಲಿ ಜಾಸ್ತಿ ಒಂದು ಇನ್ಕಮ್ ಅನ್ನು ಬರಬೇಕಂದ್ರೆ ಇನ್ನೊಂದು ಕಂಪನಿಯ ಒಂದು ಯೋಜನೆಯನ್ನು ಕೊಂಡುಕೊಳ್ಳಬೇಕಾದ್ರೆ ಅದಕ್ಕೆ 4 ಲಕ್ಷ ರೂಪಾಯಿಗಳು ಬೇಕಾಗುತ್ತದೆ. ಈ ರೀತಿ ಹೊಸದನ್ನು ಕೊಂಡುಕೊಳ್ಳಲು 2 ಲಕ್ಷ ರೂಪಾಯಿ ಮತ್ತು ತನ್ನಲ್ಲಿಯೇ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಬೇಕಾದ್ರೆ 3 ಲಕ್ಷ ರೂಪಾಯಿಗಳು ಬೇಕಾಗುತ್ತದೆ. ಅಥವಾ ಅದು ಬೇರೊಂದು ಕಂಪನಿ ಯೋಜನೆಯನ್ನು ಕೊಂಡುಕೊಳ್ಬೇಕಾದ್ರೆ ಅದಕ್ಕೆ 4 ಲಕ್ಷ ರೂಪಾಯಿಗಳು ಬೇಕಾಗುತ್ತದೆ. ಈ ರೀತಿ 3 ಆಲ್ಟರ್ನೇಟಿವ್ಸ್ ಇವೆ. ಇಂತಹ 3 ಆಲ್ಟರ್ನೇಟಿವ್ಸ್ ಇದ್ದಾಗ ಕಂಪನಿಯಲ್ಲಿ ಫಂಡ್ ಇದ್ದಾಗ ಅದು ಎಲ್ಲದರಲ್ಲಿ ಅದು ಇನ್ವೆಸ್ಟ್ಮೆಂಟ್ ಮಾಡ್ತದೆ. ಆದ್ರೆ ಕಂಪನಿಯಲ್ಲಿ ಫಂಡ್ ಇಲ್ಲದೆ ಇದ್ದಾಗ ಅದರಲ್ಲಿ ಕೇವಲ 3 ಲಕ್ಷ ರೂಪಾಯಿಗಳು ಫಂಡ್ ಇದ್ದಾಗ ಅದು ಏನ್ ಮಾಡ್ತದೆ ಅಂತಂದ್ರೆ ಎರಡನೇ ಆಪ್ಷನ್ ಹೇಳಿದ್ನಲ್ಲ ನಿಮಗೆ, ಆ ಎರಡನೇ ಆಪ್ಷನ್ ಅಂದ್ರೆ ಅದು ಹೊಸ ತಂತ್ರಜ್ಞಾನವನ್ನು ತನ್ನಲ್ಲಿ ಅಳವಡಿಸಿಕೊಳ್ಳಲು ಅದು ಪ್ರಯತ್ನ ಮಾಡುತ್ತದೆ. ಈ ರೀತಿ ಈ ಅಮೌಂಟ್ ಆಫ್ ದ ಇನ್ವೆಸ್ಟ್ಮೆಂಟ್ ಅಂತಂದ್ರೆ ತನ್ನಲ್ಲಿ ಇರುವಂತಹ ಒಂದು ಇನ್ವೆಸ್ಟ್ಮೆಂಟ್ ಮಾಡಲು ಇರುವಂತಹ ಒಂದು ಅಮೌಂಟ್ ಅಥವಾ ಫಂಡ್ ಎಷ್ಟು ಎಂಬುದನ್ನು ಅದು ನಿರ್ಧರಿಸಬೇಕಾಗುತ್ತದೆ. ಅಂದ್ರೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಮಾಡುವಾಗ ನಾವು ಇಂತಹ ಅಂಶಗಳನ್ನು ನಾವು ನಿರ್ಧರಿಸಬೇಕು. ಮತ್ತು ಎರಡನೇದು ಏನಂತಂದ್ರೆ additional funds is also here influenced by the capital decisions. If any additional fund is here having by the company, then additional fund is here. How here going to used by in the investment? How much here additional funds are here available? How much these additional funds are here invested in the capital ಅಂತಂದ್ರೆ ನಿರ್ಧರಿಸಬೇಕಾಗುತ್ತದೆ. ಅದಕ್ಕೆ ಅರ್ಜೆನ್ಸಿ ಆಫ್ ದ ಪ್ರಾಜೆಕ್ಟ್ ಅಂದ್ರೆ ಅರ್ಜೆನ್ಸಿ ಆಫ್ ದ ಪ್ರಾಜೆಕ್ಟ್ ಅಂದ್ರೆ ಕೆಲವೊಂದು ಸಮಯದಲ್ಲಿ ಕಂಪನಿಯು ಬಹು ಬೇಗನೆ ತನ್ನ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಅಂದ್ರೆ ಬೇಗನೆ ಅಂದ್ರೆ ಕ್ವಿಕ್ ಆಗಿ ನಿರ್ಧಾರಗಳನ್ನು ಮಾಡಬೇಕಾಗುತ್ತದೆ. ಏಕೆಂತಂದ್ರೆ ಫಾರ್ ಎಕ್ಸಾಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಕಂಪನಿಯ ಒಂದು ದೊಡ್ಡ ಮಷಿನ್ ಅಥವಾ ಯಂತ್ರೋಪಕರಣ ಏನು ಕೆಟ್ಟು ಹೋಗಿದೆ, ಅದು ಅರ್ಜೆಂಟ್ ಆಗಿ ಯಂತ್ರೋಪಕರಣವನ್ನು ಖರೀದಿ ಮಾಡಬೇಕಾಗಿದೆ. ಇಲ್ಲಾಂದ್ರೆ ಏನಾಗುತ್ತದೆ ಅಲ್ಲಿ ಅದರ ಒಂದು ಉತ್ಪಾದನೆ ನಿಂತು ಹೋಗುತ್ತದೆ. ಆದ್ದರಿಂದ ಅದು ಯಾವುದನ್ನೇ ವಿಚಾರ ಮಾಡದೆ ಅದು ಯಂತ್ರೋಪಕರಣವನ್ನು ಇಲ್ಲಿ ಖರೀದಿಸುತ್ತದೆ. ಇಂತಹ ವಿಷಯಗಳು ಕೂಡ ಈ ಒಂದು ಇನ್ವೆಸ್ಟ್ಮೆಂಟ್ ಮೇಲೆ ಅಂತಂದ್ರೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮೇಲೆ ಒಂದು ಪರಿಣಾಮ ಬೀರುವಂತಹ ವಿಷಯ ಇದು ಆಗಿದೆ ಅಂತ ಹೇಳ್ಬೋದು. ಅದೇ ರೀತಿ ಟೆಕ್ನಾಲಜಿ ಚೇಂಜ್ ಆಗದಾಗ ತಂತ್ರಜ್ಞಾನವು ಯಾವಾಗಲೂ ನಾವು ಅಳವಡಿಸಿದಂತಹ ತಂತ್ರಜ್ಞಾನವೇ ಇರುವುದಿಲ್ಲ. ತಂತ್ರಜ್ಞಾನವು ಯಾವಾಗಲೂ ಏನಂತಂದ್ರೆ ಅದು ಬದಲಾವಣೆ ಆಗುತ್ತಲೇ ಇರುತ್ತದೆ. ಮತ್ತು ಕಾಂಪಿಟೇಷನ್ ಸ್ಟ್ರಾಟಜಿ ಅಂತ ಹೇಳ್ತೀವಿ. ಈ ಕಾಂಪಿಟೇಷನ್ ಸ್ಟ್ರಾಟಜಿ ಮುಖಾಂತರ ಕೂಡ ಇದು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮೇಲೆ ಅಫೆಕ್ಟ್ ಆಗ್ಬೋದು. ಅಂದ್ರೆ ಕಾಂಪಿಟೇಷನ್ ಸ್ಟ್ರಾಟಜಿ ಅಂತಂದ್ರೆ ಏನು, ನಮ್ಮಲ್ಲಿ ಇರುವಂತಹ ಒಂದು
ಪೈಪೋಟಿಗಾರರು, ನಮ್ಮ ಒಂದು ಕಂಪನಿಯ ಪೈಪೋಟಿಗಾರರು, ಅವರು ಯಾವ ರೀತಿ ತಮ್ಮ ಒಂದು ತಂತ್ರಜ್ಞಾನವನ್ನು ಅಳವಡಿಸಿದ್ದಾರೆಯೋ, ಅವರು ಯಾವ ಒಂದು ಪ್ರಾಜೆಕ್ಟ್ಗಳಂದ್ರೆ ಯಾವ ಯೋಜನೆಗಳನ್ನು ಹಾಕಿಕೊಂಡಿದ್ದಾರೆ, ಯೋಜನೆ ಮುಖಾಂತರ ಯಾವ ರೀತಿ ಮುಂದೆ ಹೋಗುತ್ತಿದ್ದಾರೆ ಎಂಬುದನ್ನು ನೋಡಿಕೊಂಡು ಅವರ ಹಾಗೆ ನಾವು ಕೂಡ ಅವರಷ್ಟೇ ಸ್ಪರ್ಧಿಸಬೇಕು ಎಂಬ ಒಂದು ವಿಷಯವನ್ನು ನಾವು ತೆಗೆದುಕೊಂಡಾಗ ಆ ಸ್ಪರ್ಧೆ ಮಾಡುವಾಗಲೂ ಕೂಡ ಈ ಒಂದು ಇನ್ವೆಸ್ಟ್ಮೆಂಟ್ ಮೇಲೆ ಡಿಸಿಷನ್ ಬೀಳುತ್ತದೆ ಎಂದು ನಾವು ಹೇಳಬಹುದು. ಅದೇ ರೀತಿ ಗವರ್ಮೆಂಟ್ ಪಾಲಿಸಿಗಳು ಚೇಂಜ್ ಆದಾಗ ಟೈಪ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂದ್ರೆ ಇಲ್ಲಿ ಮ್ಯಾನೇಜ್ಮೆಂಟ್ ಅಂತಂದ್ರೆ ಒಂದು ನಿರ್ವಹಣೆಯ ಒಂದು ಪದ್ಧತಿಗಳು, ಅಂದ್ರೆ ಒಂದು ಕಂಪನಿ ನಿರ್ವಹಣೆ ಅಂತಂದ್ರೆ ಅದು ಹಣಕಾಸಿನ ನಿರ್ವಹಣೆ ಇರ್ಬೋದು ಅಥವಾ ಆಡಳಿತದ ನಿರ್ವಹಣೆಯ ಪದ್ಧತಿಗಳು ಬದಲಾವಣೆಗಳು ಆದಾಗಲೂ ಕೂಡ ಈ ಒಂದು ಇನ್ವೆಸ್ಟ್ಮೆಂಟ್ ನಲ್ಲಿ ನಾವು ಎಷ್ಟು ಹಾಕ್ಬೇಕು, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಎಂಬುದರ ಕೂಡ ಬದಲಾವಣೆಗಳು ಆಗುತ್ತವೆ. ಅದೇ ರೀತಿಯಲ್ಲಿ ಗವರ್ಮೆಂಟ್ ಪಾಲಿಸಿ ಅಂತಂದ್ರೆ ಸರ್ಕಾರದ ನೀತಿ ನಿಯಮಗಳು ಬದಲಾವಣೆಗಳಾದಾಗಲೂ ಕೂಡ ಇದರ ಮೇಲೆ ಪರಿಣಾಮ ಬೀರುತ್ತದೆ. ಮತ್ತು ನಾನ್ ಎಕನಾಮಿಕ್ ಫ್ಯಾಕ್ಟರ್ಸ್ ಅಥವಾ ಮಿನಿಮಮ್ ರೇಟ್ ಆಫ್ ರಿಟರ್ನ್ ಎಷ್ಟು ಬರ್ತದೆ ಎಂಬುದನ್ನು ನೋಡಿಕೊಂಡು, ಅದೇ ರೀತಿ ರಿಟರ್ನ್ ಎಕ್ಸ್ಪೆಕ್ಟೆಡ್ ಫ್ರಮ್ ದ returns, that is also here accounting profit and also cash flow, these are also here affected by this capital investment. These are some of the points those are affected by the capital investment. And next concept is here methods of the capital budgeting. Methods of capital budgeting. ಮೆಥಡ್ಸ್ ಆಫ್ ಕ್ಯಾಪಿಟಲ್ ಬಜೆಟಿಂಗ್ ಅಂತಂದ್ರೆ ಈ ಒಂದು ನಾವು ಇನ್ವೆಸ್ಟ್ ಮಾಡುವಾಗ ಅಥವಾ ಈ ಒಂದು ಬಂಡವಾಳದ ಒಂದು ಕ್ಯಾಪಿಟಲ್ ಬಜೆಟಿಂಗ್ ಅಂತ ಈ ಒಂದು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಥವಾ ಕ್ಯಾಪಿಟಲ್ ಬಜೆಟಿಂಗ್ ಅನ್ನು ನಾವು ಮಾಡುವಾಗ ಅಂದ್ರೆ ಯೋಜನೆಗಳನ್ನು ಕಂಪನಿಯ ಬಂಡವಾಳದ ರಚನೆ ಯೋಜನೆಗಳನ್ನು ನಾವು ಹಾಕಿಕೊಳ್ಳುವಾಗ ಕೆಲವೊಂದು ಪದ್ಧತಿಗಳನ್ನು ಇಲ್ಲಿ ಅನುಸರಿಸಲಾಗುತ್ತದೆ. ಇವುಗಳಿಗೆ ನಾವು ಇವ್ಯಾಲ್ಯೂಯೇಷನ್ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ಸ್ ಅಂತ ಕೂಡ ಹೇಳ್ಬೋದು, ಕ್ಯಾಪಿಟಲ್ ಬಜೆಟಿಂಗ್ ಅಪ್ರೈಸಲ್ಸ್ ಮೆಥಡ್ಸ್ ಅಂತ ಕೂಡ ನಾವು ಹೇಳ್ಬೋದು, ಮೆಥಡ್ಸ್ ಆಫ್ ಕ್ಯಾಪಿಟಲ್ ಬಜೆಟಿಂಗ್ ಅಂತ ಕೂಡ ನಾವು ಹೇಳ್ಬೋದು. ಇಲ್ಲಿ ಈ ಮೆಥಡ್ಸ್ ಅನ್ನು ನಾವು ಎರಡು ಪ್ರಕಾರವಾಗಿ ವಿಂಗಡಿಸಿದ್ದೇವೆ. ಒಂದು ಟ್ರೆಡಿಷನಲ್ ಮೆಥಡ್ಸ್, ಏನದರ್ ಒಂದು ಡಿಸ್ಕೌಂಟ್ ಫ್ಯಾಕ್ಟರ್ ಮೆಥಡ್ಸ್ ಅಂತಂದು ನಾವು ಹೇಳ್ತೇವೆ. ಟ್ರೆಡಿಷನಲ್ ಮೆಥಡ್ಸ್ ನಲ್ಲಿ ಮೊದಲನೇದು ಪೇ ಬ್ಯಾಕ್ ಪೀರಿಯಡ್ ಮೆಥಡ್ ಅಂತಂದು ನಿಮಗೆ ಬರ್ತದೆ. ನಾನು ಲಾಸ್ಟ್ ಕ್ಲಾಸ್ ನಲ್ಲಿ ಇದನ್ನು ನಿಮಗೆ ಪ್ರೊಸೀಜರ್ ಎಷ್ಟು ಬರ್ತದೆ ಮೆಥಡ್ಸ್ ಅಂತಂದು ನಾನು ಹೇಳಿದ್ದೆ. ಇದರಲ್ಲಿ ಮೊದಲನೇ ಮೆಥಡ್ ಟ್ರೆಡಿಷನಲ್ ಮೆಥಡ್, ಸಾಂಪ್ರದಾಯಿಕ ಪದ್ಧತಿಗಳು ಅಂತಂದು ನಾವು ಇಲ್ಲಿ ಓದ್ತೀವಿ. ಇನ್ನೊಂದು ಟೈಮ್ ಅಡ್ಜಸ್ಟ್ಮೆಂಟ್ ಅಥವಾ ಡಿಸ್ಕೌಂಟ್ ಮೆಥಡ್ಸ್ ಅಂತ, ಡಿಸ್ಕೌಂಟ್ ರೇಟೆಡ್ ಮೆಥಡ್ಸ್ ಅಂತ ಕೂಡ ನಾವು ಕರೆಯುತ್ತೇವೆ. ಇಲ್ಲಿ ಟ್ರೆಡಿಷನಲ್ ಮೆಥಡ್ಸ್ ಅಂತಂದ್ರೆ ಸಾಂಪ್ರದಾಯಿಕ ಒಂದು ವಿಧಾನಗಳನ್ನು ಅನುಸರಿಸಿ, ಅಂದ್ರೆ ಇದು ಯಾವುದೇ ಒಂದು ತಂತ್ರಜ್ಞಾನಗಳನ್ನು ಅಳವಡಿಸಿದೆ ಅಂದ್ರೆ ತಂತ್ರಜ್ಞಾನಗಳನ್ನು ಅಳವಡಿಸಿದರೂ ಕೂಡ ಇಲ್ಲಿ ಒಂದು ಸಾಂಪ್ರದಾಯಿಕವಾದ ದಿನನಿತ್ಯವಾಗಿ ನಾವು ಯಾವ ರೀತಿ ಕಾರ್ಯಗಳನ್ನು ಮಾಡುತ್ತೀವೋ ಆ ದಿನನಿತ್ಯದ ಕಾರ್ಯಗಳ ಆಧಾರದ ಮೇಲೆ ಮತ್ತು ಸಾಂಪ್ರದಾಯಿಕ ನೀತಿ ನಿಯಮಗಳ ತತ್ವಗಳನ್ನು ಆಧರಿಸಿ ಇಲ್ಲಿ ನಾವು ಏನಂತಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಎಂಬ ಒಂದು ಪದ್ಧತಿ ಇದು ಟ್ರೆಡಿಷನಲ್ ಮೆಥಡ್ ಅಂದ್ರೆ ಸಾಂಪ್ರದಾಯಿಕ ಪದ್ಧತಿ ಹೇಳಿಕೊಡುತ್ತದೆ. ಇದರಲ್ಲಿ ಮೊದಲನೇದಾಗಿ ಪೇ ಬ್ಯಾಕ್ ಪೀರಿಯಡ್ ಮೆಥಡ್ ಅಂತಂದು ಹೇಳುತ್ತೇವೆ. ಮೀನ್ಸ್ ಪೇ ಬ್ಯಾಕ್ ಪೀರಿಯಡ್ ಮೆಥಡ್ ಇಸ್ ಹಿಯರ್, ಇಟ್ ಈಸ್ ಆಲ್ಸೋ ನೌನ್ ಆಸ್ ಎ ಪೇ ಆಫ್ ಆರ್ ಪೇ ಔಟ್ ರಿಪ್ಲೇಸ್ಮೆಂಟ್ ಮೆಥಡ್ ಅಂತ ಕೂಡ ನಿಮಗೆ, ಅಥವಾ ಪೇ ಔಟ್ ರಿಪ್ಲೇಸ್ಮೆಂಟ್ ಪೀರಿಯಡ್ ಮೆಥಡ್ ಅಂತ ಕೂಡ ನಾವು ಹೇಳ್ತೇವೆ. ಮೀನ್ಸ್ ಅಕಾರ್ಡಿಂಗ್ ಟು ದಿಸ್ ಮೆಥಡ್ ಅಂದ್ರೆ ಪೇ ಬ್ಯಾಕ್ ಪೀರಿಯಡ್ ಮೆಥಡ್ ಪ್ರಕಾರ ನಂಬರ್ ಆಫ್ ಇಯರ್ಸ್ are required to recover the original cash outlay invested in the project. This method is here based on the principle that is every capital expenditure pays itself, that is back over a number of years. ಇದು ಕೆಲವೊಂದು ಈ ಒಂದು ತತ್ವದ ಆಧಾರದ ಮೇಲೆ ಇದು ಡಿಪೆಂಡ್ ಆಗಿದೆ. ಮೀನ್ಸ್ ಪೇ ಬ್ಯಾಕ್ ಪೀರಿಯಡ್ ಮೆಥಡ್ ಅಂತಂದು ನಾವು ಹೇಳ್ತೀವಿ ಇಲ್ಲಿ. ಮೀನ್ಸ್ ಅಂಡರ್ ದಿಸ್ ಮೆಥಡ್ ಮೀನ್ಸ್ ಅಕಾರ್ಡಿಂಗ್ ಟು ದಿಸ್ ಮೆಥಡ್ ನಂಬರ್ ಆಫ್ ದ ಇಯರ್ಸ್ ರಿಕ್ವೈರ್ಡ್ ಟು ರಿಕವರ್, ಅಂದ್ರೆ ಎಷ್ಟು ವರ್ಷಗಳು ಬೇಕಾಗುತ್ತದೆ ನಾವು ನಮ್ಮ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತೀವಲ್ಲ, ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ರಿಕವರ್ ಮಾಡಬೇಕಾದ್ರೆ ಎಷ್ಟು ವರ್ಷ ಬೇಕಾಗುತ್ತದೆ ಎಂಬುದನ್ನು ಒಂದು ಒರಿಜಿನಲ್ ಕ್ಯಾಶ್ ಔಟ್ಲೇ ಅಂದ್ರೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಅದರ ಮೇಲೆ ನಾವು ರಿಟರ್ನ್ ಅನ್ನು ತೆಗೆದುಕೊಳ್ಬೇಕಾದ್ರೆ ಎಷ್ಟು ವರ್ಷ ಬೇಕಾಗುತ್ತದೆ ಎಂಬ ಒಂದು ಆಧಾರದ ಮೇಲೆ ಈ ಪೇ ಬ್ಯಾಕ್ ಪೀರಿಯಡ್ ಮೆಥಡ್ ಅಂತಂದ್ರೆ ಅಂಡರ್ ದಿಸ್ ಮೆಥಡ್ ಒನ್ ಆಫ್ ದ ಪ್ರಿನ್ಸಿಪಲ್ ಇಸ್ ಹಿಯರ್ ವಿ ಗೋಯಿಂಗ್ ಟು ಯೂಸ್ ದಟ್ ಪ್ರಿನ್ಸಿಪಲ್ ಇಸ್ ಹಿಯರ್ ಸೇಸ್ ದಟ್ ದ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಸ್ pays itself the
it set the back over a number of years. Means it measures the period of the time for the original cost of the project to recover from the additional earnings ಅಂತಂದು ಹೇಳ್ತೇವೆ. ಅಂತಂದ್ರೆ ಇಲ್ಲಿ ಇದು ಏನು ಒಂದು ಅಳತೆಯನ್ನು ಮಾಡುತ್ತದೆ ಅಂತಂದರೆ ಇದು ನಿಜವಾಗಿಯೂ ಎಷ್ಟು ಅವಧಿಯನ್ನು ಮಾತ್ರ ಪೇ ಬ್ಯಾಕ್ ಪೀರಿಯಡ್ ಮೀನ್ಸ್ ಇಯರ್ ಇಟ್ ಈಸ್ ದ ನೇಮ್ ಇಟ್ ಸೆಲ್ಸ್ ಎಸ್ ಸೇಸ್ ದಟ್ ಪೇ ಬ್ಯಾಕ್ ಪೀರಿಯಡ್ ಅಂತಂದ್ರೆ ಹಿಂದಿನ ಒಂದು ಎಷ್ಟು ವರ್ಷಗಳವರೆಗೆ ನಾವು ಅದನ್ನು ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತೀವಲ್ಲ ತನ್ನಷ್ಟಕ್ಕೆ ತಾನೇ ಇಲ್ಲಿ ಇನ್ಕಮ್ ಅನ್ನು ಅರ್ನ್ ಮಾಡುತ್ತದೆ ಒಂದು ಸಾಂಪ್ರದಾಯಿಕ ಒಂದು ವಿಧಾನದ ಮೂಲಕ ಇಲ್ಲಿ ನಾವು ಕ್ಯಾಪಿಟಲ್ ಅನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಎಂಬುದನ್ನು ಇದು ಹೇಳಿಕೊಡುತ್ತದೆ. ಅಂದ್ರೆ ನಾವು ಹಿಂದಿನ ಒಂದು ವರ್ಷಗಳ ಆಧಾರದ ಮೇಲೆ ಎಷ್ಟು ಅರ್ನ್ ಮಾಡಿದ್ದೀವಿ, ಎಷ್ಟು ನಮಗೆ ಇನ್ಕಮ್ ಆಗಿದೆ, ಎಷ್ಟು ಕ್ಯಾಶ್ ಅನ್ನು ನಾವು ಯೂಸ್ ಮಾಡಿವಿ, ಕ್ಯಾಶ್ ಔಟ್ಲೇ ಅಂತಂದು ಹೇಳ್ತೀವಿ, ಹೊರಗೆ ಹೋಗುವಂತ ಒಂದು ಕ್ಯಾಶ್ ಎಷ್ಟು ನಾವು ಯೂಸ್ ಮಾಡಿ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಷ್ಟಾಗಿದೆ ಎಂಬ ಒಂದು ಆಧಾರದ ಮೇಲೆ ನಾವು ಇಲ್ಲಿ ಕ್ಯಾಪಿಟಲ್ ಅನ್ನು ಇನ್ವೆಸ್ಟ್ಮೆಂಟ್ ಮಾಡುವಂತಹ ಒಂದು ಅವಧಿಯ ಆಧಾರದ ಮೇಲೆ ಇಲ್ಲಿ ಆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡುವಂತ ಮೆಥಡ್ ಪೇ ಬ್ಯಾಕ್ ಪೀರಿಯಡ್ ಮೆಥಡ್ ಅಂತಂದು ನಾವು ಹೇಳುತ್ತೇವೆ. ಮೀನ್ಸ್ ಪೇ ಬ್ಯಾಕ್ ಪೀರಿಯಡ್ ಈಸ್ ಇಯರ್ ಕ್ಯಾಲ್ಕುಲೇಟೆಡ್. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದ್ರೆ ಇಲ್ಲೊಂದು ಫಾರ್ಮುಲಾ ಅನ್ನು ನಾವು ಯೂಸ್ ಮಾಡ್ತೀವಿ. ದಟ್ ಈಸ್ ದ ಒರಿಜಿನಲ್ ಕಾಸ್ಟ್ ಆಫ್ ದ ಅಸೆಟ್ಸ್ ಡಿವೈಡೆಡ್ ಬೈ ದ ಎನ್ಯುವಲ್ ಕ್ಯಾಶ್ ಔಟ್ಫ್ಲೋಸ್ ಎಂಬ ಒಂದು ಫಾರ್ಮುಲಾ ಪ್ರಕಾರ ನಾವು ಪೇ ಬ್ಯಾಕ್ ಪೀರಿಯಡ್ ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಇದ್ರ ಮೇಲೆ ನಾನು ಮತ್ತೆ ನಿಮಗೆ ನಾಳೆ ಪ್ರಾಬ್ಲಮ್ಸ್ ಅನ್ನು ಕೊಡ್ತೀನಿ. ನಾಳೆ ಪ್ರಾಬ್ಲಮ್ಸ್ ಮಾಡೋಣ. ಓಕೆ, ಬಾಯ್.